ನನ್ನ ಪೇಷನ್ಸ್ ಚೆಕ್ ಮಾಡಬೇಡಿ, ಆಮೇಲೆ ಕೋಪದಲ್ಲಿ ಇನ್ನೇನಾದ್ರು ಹೇಳ್ಬಿಡ್ತೀನಿ. ಹೊರಟೋಗಿ. ಚಂದ್ರು ಒಬ್ಬಳೆ ನಿಂತ್ಕೊಂಡು ಇಲ್ಲೇನು ಮಾಡ್ತಿದ್ಯಾ? ಕೈಯಲ್ಲಿ ಹಾಲು ಬೇರೆ ಇದೆ. ಓಹೋ, ಅರ್ಥ ಆಯ್ತು ಬಿಡು. ಅಣ್ಣ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾನೆ, ನೀನು ಅವನಿಗೆ ಹಾಲು ತೊಗೊಂಡೋಗಿ ಕೊಟ್ಟಿರ್ತೀಯ, ಅವನು ನಿನಗೆ ಬೈದು ಆಚೆ ಕಳಿಸಿರ್ತಾನೆ, ಕರೆಕ್ಟಾ? ಚಂದ್ರು, ನಮ್ಮ ಅಣ್ಣ ಹೇಗೆ ಗೊತ್ತಾ, ಅವನ ಹತ್ರ ಈ ಹಲಸಿನಣ್ಣಿದ್ದಾಗೆ ಹೊರಗಡೆಯಿಂದ ನೋಡೋಕ್ಕೆ ತುಂಬ ರಫ್ ಆಗಿರುತ್ತೆ, ಆದರೆ ಒಳಗೆ ಅಷ್ಟೇ ಸ್ವೀಟು. ನಮ್ಮ ಅಣ್ಣನೂ ಹಾಗೆ. ಅದು ನನಗೂ ಗೊತ್ತು ಕಣೋ, ಆದರೆ ಅವರು ಕೆಲಸ ಟೆನ್ಷನಲ್ಲಿ ಸರಿಯಾಗಿ ಊಟ ಮಾಡಿರ್ತಾರೋ ಇಲ್ವೋ. ನೀನಾದರೆ ಹಾಗಲ್ಲ, ನಿನಗೇನು ಬೇಕು ಅಂತ ನನ್ನ ಹತ್ರ ಕೇಳಿಸ್ಕೊಳ್ತೀಯ. ಅದಕ್ಕೆ ಹಾಲಾದರೂ ಕುಡಿಲಿ ಅಂತ ತಗೊಂಡು ಹೋದೆ. ಹಾಲು ಕುಡಿಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ಇವಾಗ ನಿನಗೆ ಅವನು ಹಾಲು ಕುಡ್ದಿಲ್ಲ ಅಂತ ಬೇಜಾರಾಗಿರೋದಾ? ಸರಿ, ಒಂದು ಕೆಲಸ ಮಾಡ್ತೀನಿ, ಈ ಹಾಲನ್ನ ನಾನೇ ಕುಡಿತೀನಿ. ನಾನು ಕುಡಿದ್ರೇನೋ ಅವ್ನು ಕುಡಿದ್ರೇನೋ, ಇಬ್ರು ಒಂದೇ ತಾಯಿ ಮಕ್ಕಳಲ್ವಾ? ಪ್ರೀತು, ಏನಂದೆ? ಇನ್ನೊಂದ್ಸಲ ಹೇಳು. ಇಬ್ರು ಒಂದೇ ತಾಯಿ ಮಕ್ಕಳಲ್ವಾ ಅಂದೆ. ತಗೋ, ಖುಷಿನೇ ಈಗ? ಸಮಾಧಾನ ಆಯ್ತಾ? ಸರಿ, ನಾನು ಹೋಗಿ ಅಣ್ಣ ಯಾವ ಮೂಡಲ್ಲಿ ಇದನ್ನ ಹೋಗಿ ನೋಡ್ಕೊಂಡು ಬರ್ತೀನಿ. ಹೌದು ಬ್ರೋ, ಏನ್ ನಡೀತಿದೆ ನಿನ್ನ ಲೈಫಲ್ಲಿ? ಏನು ನಡೀತಾ ಇದೆ? ಏನು ನಡೀತಾ ಇಲ್ಲ. ಪರವಾಗಿಲ್ಲ, ಹೇಳು ಬ್ರೋ. ನಾನ್ಸೆನ್ಸ್ ನಡೀತಾ ಇದೆಯಾ? ಪ್ರೀತು, ಗೇಮ್ ಸೋಲ್ತಾ ಇದೆಯಾ? ಅದ್ರ ಮೇಲೆ ಫೋಕಸ್ ಮಾಡಿ ಫಸ್ಟು. ನನ್ನ ಫೋಕಸ್ ಗೇಮ್ ಮೇಲೆ ಇದೆ ಬ್ರೋ. ಅರೆ ನಿನ್ನ ಫೋಕಸ್ ಬೇರೆ ಎಲ್ಲೋ ಇದೆ. ನಮ್ದು ಇರ್ಸತ್ತೆ, ನಮಗೆ ಗೊತ್ತಿಲ್ವಾ? ಪರವಾಗಿಲ್ಲ, ಹೇಳು ಬ್ರೋ. ಯಾರ ಹುಡುಗಿ? ಹುಡುಗಿನಾ? ಯಾರೂ ಇಲ್ಲ. ದಿ ಗ್ರೇಟ್ ಅಭಿಮನ್ಯು ಅವರೇ ಇಷ್ಟೊಂದು ನಾಚ್ಕೋತಿದ್ದಾರೆ ಅಂದರೆ ಯಾರೋ ಇರಬೇಕು. ಯಾರ ಹುಡುಗಿ? ಪ್ರೀತು, ಯಾರೂ ಇಲ್ಲ ಕಣೋ. ನೋಡು, ನನಗದೆಲ್ಲ ಗೊತ್ತಿಲ್ಲ. ನಮ್ಮ ಅಣ್ಣಂಗೆ ಇಷ್ಟ ಆಗಿರೋ ಹುಡುಗಿ ಯಾರು? ಪ್ರೀತು, ಇಷ್ಟ ಅಂತ ಏನೂ ಇಲ್ಲ, ಬಟ್ ಶಿ ಈಸ್ ಡಿಫ್ರೆಂಟ್. ಸೇಮ್ ಟು ಸೇಮ್ ಮಾಮ್ ಥರ. ಅವಳಿಗೆ ಆಸ್ತಿ ಅಂತಸ್ತೆಲ್ಲ ಬೇಡ, ಅವಳಿಗೆ ಸಕ್ಸಸ್ ಬೇಕು. ಶಿ ಈಸ್ ಯುನೀಕ್, ಏನೋ. ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಒಂದು ವಿಷಯ ಅಂತೂ ಚೆನ್ನಾಗಿ ಅರ್ಥ ಆಗ್ತಿದೆ. ಕುರಿ ಹಳ್ಳಕ್ಕೆ ಬಿತ್ತು. ಪ್ರೀತು, ನಾನೇನೋ ಹೇಳಿದ್ರೆ ನೀನೇನೋ ಹೇಳ್ತೀಯ. ಸುಮ್ಮನೆ ಇದನ್ನ ದೊಡ್ಡ ನ್ಯೂಸ್ ಮಾಡಬೇಡ. ಓಕೆ ಓಕೆ ಓಕೆ, ಸಾರಿ. ಅಮ್ಮ ಎಲ್ಲೋದ್ರು? ಎಲ್ಲೂ ಕಾಣಿಸ್ತಿಲ್ಲ. ಈ ಗೇಮ್ ಆಡಿದಾಯ್ತಲ್ಲ, ನಡೀತಾರೆ ನೀವು. ನನ್ನ ಕೆಲಸ ಇದೆ. ನಮ್ಮಣ್ಣಂಗೆ ಲವ್ ಆಗಿದೆ, ಮರಿ ಹೊಡಿ. ಈ ಆಟನೂ ಒಂಥರ ಚೆನ್ನಾಗಿದೆ. ಸರಿ, ಆಡೋಣ. ಓಕೆ. ಇಷ್ಟೊಂದು ಜೋರಾಗಿ ಹೊಡಿತೀಯಾ? ಡ್ರೈವರು ದೊಡ್ಡ ಯಜಮಾನ್ರ ರೂಮಲ್ಲಿ. ಇವನಿಗೆ ಪಕ್ಕ ಸ್ಕ್ರೂ ಲೂಸು. ಸ್ಕ್ರೂ ಡ್ರೈವರ್. ಸಾರಿ, ಓಡ್ಬೇಡ ಅಣ್ಣ, ಬೇಡ. ಸಾರಿ. ಗುಡ್ ನೈಟ್ ಬೈ. ಓ, ನೀವೇನ್ರಿ ಇಲ್ಲಿ? ನಿನ್ನ ನೀನು ಏನು ಅನ್ಕೊಂಡಿದ್ಯಾ? ನಾನು ಈ ಮನೆಗೆ ಅಲ್ಲ, ದೊಡ್ಡ ಯಜಮಾನ್ರ ರೂಮಿಂದ ಬರ್ತಿದ್ಯಲ್ಲ, ಮೇಡಮ್ ನೋಡಿದ್ರೆ ಏನು ಅನ್ಕೋತಾರೆ? ಅವ್ರೇನು ಅನ್ಕೋತಾರೆ? ಕೆಲಸದಿಂದ ಕಿತ್ತಾಕ್ತಾರೆ. ನನ್ನನ್ನ ಕೆಲಸದಿಂದ ಕಿತ್ತಾಕ್ತಾರ? ಬಾಯ್, ನಿನ್ನ ಹತ್ರ ಮಾತಾಡ್ಬೇಕು. ಅಲ್ಲ, ಯಾಕೆ? ಏನ್ ಹೇಳ್ತೀನಿ ಬಾ. ನೋಡು, ನಾನು ನೇರವಾಗಿ ಪ್ರಶ್ನೆ ಕೇಳ್ತೀನಿ, ನೇರವಾಗಿ ಉತ್ತರ ಕೊಡು. ಈ ಮನೆಯವ್ರ ಹೆಂಗೆ? ಈ ಮನೆಯವರ? ಯಾಕೆ? ಒಳ್ಳೆಯವರ ಕೆಟ್ಟವರ? ಒಳ್ಳೆಯವರೇ. ಏನು ಒಳ್ಳೆಯವರು ಏನೋ. ಆ ಮೇಡಮ್ ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ಪಾಪ ನಮ್ಮಮ್ಮಂಗೆ ಬಾಯಿಲ್ಲ. ಹಣ ಅಂತಸ್ತಿದ್ರೆ ಸಾಲದು. ಏನೋ ಅದು ಬಿಡು. ಟೈಮ್ ಕರೆಕ್ಟಾಗಿ ಸಂಬಳ ಕೊಡ್ತಾರಾ? ಸಂಬಳನ? ಹಾಂ, ನೀನು ಅನ್ಬೋದ ಮೇಲೆ ಹೇಳು. ನೀನು ಈ ಮನೆ ಡ್ರೈವರ್ ಅಲ್ವಾ? ನಾನು ಡ್ರೈವರ? ಯಾವ್ದು ರಾಂಗ್ ನಂಬರು? ರಾಂಗ್ ನಂಬರ್ ಅಲ್ಲ, ಕರೆಕ್ಟ್ ನಂಬರ್ ಹೇಳು. ಸರಿಯಾದ ಸಮಯಕ್ಕೆ ಸಂಬಳ ಕೊಡ್ತಿರ್ತಾನೆ? ಕೊಡ್ತಾರೆ. ಹಬ್ಬ, ಈಗ ಸಮಾಧಾನ ಆಯ್ತು. ಏನ್ ನಿಂತಿದ್ಯಾ? ಕುತ್ಕೋ.
ಅಲ್ಲ ಡ್ರೈವರ್ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ತಾನೇ ಕೆಲಸ. ನೀನ್ ನೈಟ್ ಆದ್ರೂ ಇದೆಯಾ? ಏನು ಮಾಡೋಕ್ಕಾಗುತ್ತೆ, ಅವ್ರು ಯಾವ ಟೈಮಿಗೆ ಕರೀತಾರೋ ಅವಾಗ ನಾನು ಹೋಗಲೇಬೇಕಲ್ವಾ. ಎಷ್ಟೇ ಆದರೂ ನಾನು ಡ್ರೈವರು, ನನ್ನ ಮಾತು ಯಾರು ಕೇಳ್ತಾರೆ? ನಿನಗೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ? ಹೌದು, ನಿಮ್ಗೆ ಈ ಮನೇಲಿ ಕೆಲಸ ಮಾಡೋಕೆ ಅಷ್ಟೊಂದು ಕಷ್ಟ ಆಗ್ತಿದೆ ಅಂದರೆ ಇಲ್ಲಿ ಕೆಲಸ ಬಿಟ್ಟು ಬೇರೆ ಎಲ್ಲಾರು ಹೊರಗೋ ಕೆಲಸ ಮಾಡ್ಬೋದಲ್ವಾ? ಮನಸ್ಥಿತಿ ಕೆಲಸ ಬಿಟ್ಬಿಡು ಅಂತ ಹೇಳುತ್ತೆ, ಆದರೆ ಪರಿಸ್ಥಿತಿ ಬೇಡ ಅನ್ನತ್ತೆ. ಈ ಬಡತನ ತುಂಬ ಕೆಟ್ಟದ್ದು. ಅದು ಬಿಡು, ನೀನು ಸಮಯಕ್ಕೆ ಸರಿಯಾಗಿ ಸಂಬಳ ಬರುತ್ತೆ ಅಂದ್ಯಲ್ಲ, ನಂಗೆ ಅಷ್ಟು ಸಾಕು. ಸರಿ ಬರಲಾ? ಏನಾದರೂ ಹೇಳ್ಬಿಟ್ರೆ? ನೀನು ನಂಗೆ ಪ್ರಾಮಿಸ್ ಮಾಡಿದ್ಯಾ? ನಾನಾ? ಯಾವಾಗ? ಇವಾಗ. ನಾನು ಇಷ್ಟೊತ್ತು ಮೇಡಮಿಗೆ ಬೈದಿದ್ದನ್ನ ಮೇಡಮ್ ಹತ್ರ ಹೇಳಲ್ಲ ಅಂತ ಹೇಳ್ದೆ ಅಂತ ಇಟ್ಕೋ. ನೀನು ಬಾಸ್ಗೆ ದಿಂಬಲ್ ಹೊಡೆದ್ಯಲ್ಲ, ಅದನ್ನು ಹಾಕೊಟ್ಬಿಡ್ತೀನಿ. ಆಮೇಲೆ ನಿನ್ನ ಕೆಲಸ ಹೋಗ್ಬಿಡುತ್ತೆ. ಅದನ್ನ ನೀವು ನೋಡಿದ್ರ? ನಿಮ್ಮ ಕೈ ಮುಗಿತೀನಿ. ಮೇಡಮ್ ಹತ್ರ ಕಂಪ್ಲೇಂಟ್ ಮಾಡಬೇಡಿ, ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ. ಆಗ ಬಾ ದಾರಿಗೆ. ಡೀಲ್? ಡೀಲ್. ಬರ್ಲಾ? ನೆನ್ಪಿರ್ಲಿ, ಇದು ನನ್ನ ಕೆಲ್ಸದ ವಿಚಾರ. ನಿಮ್ಮನ್ನೇ ನಂಬಿದ್ದೀನಿ. ಹೇಳಿದ್ರೆ ನಿಮ್ ತಾಯಿ ಆಣೆ. ಹೇಳಲ್ಲ. ಓಕೆ, ಗುಡ್ ನೈಟ್. ಅಯ್ಯೋ ಅದೆಲ್ಲ ಬಿಡಮ್ಮ. ಅಮ್ಮ, ಈ ಮನೆ ಅರಮನೆ ಅಷ್ಟು ದೊಡ್ಡದಿಲ್ಲ ಅಂದ್ರು ತಕ್ಕ ಮಟ್ಟಕ್ಕೆ ಇದೆಯಮ್ಮ. ಹೌದು, ಇಷ್ಟು ದೊಡ್ಡ ಮನೆಗಿರೋದು 4 ಜನ ಕೆಲಸದವರು. ಅಲ್ಲ 5 ಜನ, ಅವನು ಸೇರಿ. ಅವನೇ ಅಮ್ಮ ಆ ಡ್ರೈವರು. ಒಳ್ಳೆಯವನೇ, ಆದ್ರೆ ಸ್ವಲ್ಪ ಸ್ಕ್ರೂ ಲೂಸು. ಅಮ್ಮ, ಸಂಬಳದ ಬಗ್ಗೆ ಹೇಳಿದ್ದೆ ಅವನು. ಆಯ್ತು ಬಿಡಮ್ಮ, ಈಗ ನಮ್ಮ ಪರಿಸ್ಥಿತಿ ಚೆನ್ನಾಗಿಲ್ಲ, ಯಾರ ಹತ್ರನೂ ಜಾಸ್ತಿ ಮಾತಾಡಬೇಡ ಅಂತ ಹೇಳ್ತಿದ್ಯಾ ತಾನೇ? ಯಾವ್ದಿದು ಹೊಸ ನಂಬರ್? ಹಲೋ ಹಲೋ ಗೌರಿ. ಅಪ್ಪ. ಮಗಳೇ. ಅಪ್ಪ ಎಲ್ಲಿದ್ಯಾ? ಹೇಗಿದ್ಯಾ? ಆರಾಮಾಗಿದ್ಯಾ ತಾನೇ? ನಾನು ಚೆನ್ನಾಗಿದ್ದೀನಿ ಮಗಳೇ. ನಿನ್ನ ಪ್ರಶ್ನೆಗೆಲ್ಲ ಉತ್ತರ ಕೊಡೋದಕ್ಕೆ ಸಮಯ ಇಲ್ಲ. ನೀನು ಅಮ್ಮ ಗೌತಮಿ ಮನೆಯಲ್ಲಿ ಸುರಕ್ಷಿತವಾಗಿದ್ದೀರಾ ತಾನೇ? ಹಲೋ ಗೌರಿ, ಕೇಳಿಸ್ತಾ ಇದೆಯಾ? ಅಪ್ಪ ಕೇಳಿಸ್ತಿದೆ. ನಾನು ಅಮ್ಮ ಅಕ್ಕನ ಮನೇಲೇ ಇದ್ದೀವಿ. ನೀವಿಬ್ಬರು ಸುರಕ್ಷಿತವಾಗಿದ್ದೀರಿ ಅಂತ ಹೇಳಿದ್ರಲ್ಲ, ನಂಗೆ ಅಷ್ಟೇ ಸಮಾಧಾನ ಕಣಮ್ಮ. ಗೌರಿ, ನಿನ್ನ ಹತ್ರ ಗಂಟಿದೆಯಲ್ಲ ಮಗಳೇ, ಅದು ಜೋಪಾನ. ಸರಿ ಅಪ್ಪ. ಗೌರಿ, ನಿನ್ಗೆ ಆಮೇಲೆ ಮಾಡ್ತೀನಿ. ಹಲೋ ಅಪ್ಪ. ಅಪ್ಪ, ಗೊತ್ತಮ್ಮ ಸುಳ್ಳು ಹೇಳೋದು ತಪ್ಪು ಅಂತ, ಆದ್ರೆ ಏನ್ ಮಾಡೋದು? ಈಗಿರೋ ಪರಿಸ್ಥಿತಿನಲ್ಲಿ ಅಪ್ಪನ ಹತ್ರ ನಾವು ಅಕ್ಕನ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಅವ್ರು ಗಾಬರಿ ಆಗಲ್ವಾ ಹೇಳು? ಊರಿನ ಜನ ಎಲ್ಲ ಅವ್ರ ಬೆನ್ನ ಹಿಂದೆ ಬಿದ್ದಿದ್ದಾರೆ. ಬೆಟ್ಟದಷ್ಟು ಹೊರೆ ಅವ್ರ ಹೆಗ್ಲು ಮೇಲಿದೆ, ಅಪಾಯ ಅವ್ರ ಬೆನ್ನ ಹಿಂದೆ ಇದೆ. ಪಾಪ ಅಮ್ಮ ಅಪ್ಪ, ಅವ್ರಿಗೆ ಇದನ್ನೆಲ್ಲ ಹೇಳಿ ಯಾಕೆ ಕಷ್ಟ ಕೊಡ್ಬೇಕು ಹೇಳು? ನಾವು ಅವ್ರಿಗೆ ಹೊರೆ ಆಗ್ಬಾರ್ದಮ್ಮ. ಎಷ್ಟು ಹುಡುಕಿದ್ರೂ ಮಣಿಹಾರ ಸಿಗಲಿಲ್ಲ ಅಂದರೆ ಏನರ್ಥ? ಎಲ್ಲಿ ಹೋಯ್ತು ಮಣಿಹಾರ? ಎಲ್ಲಿ ಹೋಯ್ತು ಮಣಿಹಾರ? ನಿನ್ನ ಹತ್ರ ಗಂಟಿದೆಯಲ್ಲ ಮಗಳೇ, ಅದು ಜೋಪಾನ. ಅಮ್ಮ, ಅಪ್ಪ ಬ್ಯಾಗಲ್ಲಿ ಏನೋ ಗಂಟಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನಿದೆ ಅಂತ ನೋಡ್ತಿದ್ದೀನಿ. ಮಣಿಹಾರ ಇದೇ ನಮ್ಮ ಬ್ಯಾಗಲ್ಲಿ ಬಂತು. ಅಪ್ಪ ಹಾಕಿರೋದಾ?
ಈ ಮಣಿಹಾರ ನಮ್ಮ ಹತ್ರ ಇರೋದು ಬೇಡ. 12 ವರ್ಷದ ನಂತರ ಇದು ಆಚೆ ಬಂತು. ತಾತ ಅಜ್ಜಿ ತೀರ್ಕೊಂಡ್ರು. ಅವ್ರ ಕೊಲೆ ಆಪಾದನೆ ನಮ್ಮ ಕುಟುಂಬದ ಮೇಲೆ ಬಂತು. ಇದು ಒಳ್ಳೇದಲ್ಲಮ್ಮ, ಅನಿಷ್ಟ. ದೇವರು ಪರೀಕ್ಷೆ ಮಾಡ್ತಾನೆ ಅಂತ ಹೇಳ್ತಿದ್ಯಾ? ಯಾಕೆ ಪರೀಕ್ಷೆ ಮಾಡಬೇಕು? ನೀನು ಯಾವಾಗಲೂ ಹೇಳ್ತೀಯ ತಾನೆ ದೇವರು ತಾಯಿ ಥರ ಅಂತ. ನೀನು ಯಾವತ್ತಾದ್ರೂ ಪರೀಕ್ಷೆ ಮಾಡಿದ್ಯಾ? ಸುಮ್ಮನಿರಮ್ಮ ನೀನು. ಇದರಿಂದಾನೇ ಎಲ್ಲ ಆಗ್ತಿರೋದು. ಇದನ್ನ ಎಸ್ಬಿಟ್ಟು ಬರ್ತೀನಿ. ಸದ್ಯ ಮಣಿಹಾರ ಹೋಯ್ತು. ದೇವ್ರೆ, ನಾನು ಚಿಕ್ಕ ವಯಸ್ಸಿಂದ ನಿನ್ನ ಹತ್ರ ಬೇಡ್ಕೋತಾನೆ ಇದ್ದೀನಿ. ಅಪ್ಪ ಅಮ್ಮ ಅಕ್ಕ ಎಲ್ಲರೂ ಚೆನ್ನಾಗಿರಬೇಕು. ನೀನು ಒಂದಾದ್ಮೇಲೆ ಒಂದು ಪರೀಕ್ಷೆಗಳನ್ನ ಕೊಡ್ತಾನೆ ಇದೆಯಾ. ಪರವಾಗಿಲ್ಲ, ನಾನು ಅದನ್ನು ಎದುರಿಸ್ತೀನಿ. ನನ್ನ ಜೊತೆ ಇರೋರು ಖುಷಿಯಾಗಿರ್ಬೇಕಲ್ವಾ. ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಅಪ್ಪ ಅಮ್ಮ ಕಷ್ಟಪಡ್ತಾನೆ ಇದ್ದಾರೆ. ಅವ್ರು ಈಗಲಾದರೂ ಸುಖವಾಗಿರಬೇಕು. ನಮ್ಮೇಲೆ ಬಂದಿರೋ ಅಪವಾದ ದೂರ ಆಗಬೇಕು. ಮತ್ತೆ ನಾವೆಲ್ಲರೂ ಒಂದೇ ಗೂಡು ಸೇರೋ ಹಾಗೆ ಮಾಡು. ಅಕ್ಕ ಎಲ್ಲಿದ್ದಾಳೋ, ಅಪ್ಪ ಏನು ಕಷ್ಟಪಡ್ತಿದ್ದಾರೋ. ಅಮ್ಮ, ಮಣಿಹಾರ ಇದನ್ನ ನಾನೇ ಎಸ್ತಿದ್ದೆ, ಮತ್ತೆ ಹೇಗೆ ಬಂತು? ಹೌದಮ್ಮ, ನಾನೇ ಇದನ್ನ ರಾತ್ರಿ ತಗೊಂಡೋಗಿ ಎಸ್ತಿದ್ದೆ. ನಿಜ ಹೇಳಮ್ಮ, ನೀನೇ ತಾನೇ ತಗೊಂಡು ಬಂದಿದ್ಯಾ? ನನಗೆ ಗೊತ್ತು ನೀನು ಸುಳ್ಳು ಹೇಳ್ತಿದ್ಯಾ. ನೀನೇ ತಂದಿರ್ತೀಯ. ಮತ್ತೆ ಇನ್ಯಾರಮ್ಮ ತಂದಿದ್ದು? ನಿನ್ನ ಹಣೆಯಲ್ಲಿ ಅರಸರು ಋಣ ಇದೆ, ದೇವಿ ಅನುಗ್ರಹ ಇದೆ. ಇದನ್ನ ಮತ್ತೆ ಎಸಿಬೇಡ. ಅರೆ, ರಾತ್ರಿ ತಾನೇ ನಾನು ಮಣಿಹಾರನ ಎಸ್ದು ಬಂದಿದ್ದೆ. ಈಗ ನೋಡಿದ್ರೆ ಮತ್ತೆ ಅದೇ ಜಾಗದಲ್ಲಿ ಬಂದಿದೆ. ಅಂದರೆ ಈ ಮಣಿಹಾರದಿಂದ ಏನೋ ಒಂದು ದೇವಿ ಶಕ್ತಿ ಅಡಗಿದೆ ಅನಿಸುತ್ತೆ. ಮತ್ತೆ ನಾನು ಯಾವತ್ತೂ ಇದನ್ನು ಬಿಸಾಕಲ್ಲ. ನೋಡಿ, ಇವತ್ತು ಮನೆಗೆ ಇಂಪಾರ್ಟೆಂಟ್ ಗೆಸ್ಟ್ ಬರ್ತಾ ಇದ್ದಾರೆ. ಅವರು ಅಕ್ಕನಿಗೆ ತುಂಬ ಬೇಕಾದವರು. ಅವ್ರು ಇಲ್ಲೇ ಊಟ ಮಾಡ್ತಾರೆ. ಅವ್ರಿಗೋಸ್ಕರ ಊಟ ತರಿಸಿದ್ದೀವಿ. ನೀವು ಅವ್ರ ಪಕ್ಕದಲ್ಲೇ ಇದ್ದು ಏನೂ ಹೆಚ್ಚು ಕಮ್ಮಿ ಆಗದೆ ಇರೋ ಥರ ಚೆನ್ನಾಗಿ ನೋಡ್ಕೋಬೇಕು. ಸರಿ ಮೇಡಮ್. ಮೇಡಮ್, ಏನೇನಿಂದು? ಗೆಸ್ಟ್ ಬರ್ತಿರೋದು ನಮ್ಮನೆಗೆ. ಹೊರಗಡೆಯಿಂದ ಊಟ ತರಿಸಿದ್ರೆ ಏನು ಚೆನ್ನಾಗಿರುತ್ತೆ? ಊಟ ಅನ್ನೋದು ಹೊಟ್ಟೆಗೆ ಮಾತ್ರ ಅಲ್ಲ, ನಾಲ್ಗಿಗೂ ಮನಸ್ಸಿಗೂ ತಟ್ಟೋ ಹಾಗಿರ್ಬೇಕು. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ರುಚಿ ಇರುತ್ತೆ. ನಮ್ಮ ಮನೇಲಿ ತಿಂದಿದ್ದು ಊಟದ ರುಚಿ ವರ್ಷ ಕಳಿಯೋವರೆಗೂ ನೆನಪಿರ್ಬೇಕು. ಅದೇನು ಹೇಳ್ತಿದೀಯೇ? ಸುತ್ತಿ ಬಳಸಿ ಮಾತಾಡದೆ ನೇರವಾಗಿ ಮಾತಾಡು. ಮೇಡಮ್, ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಬರೋ ಗೆಸ್ಟ್ಗೆ ನಾವೇ ಅಡುಗೆ ಮಾಡಿ ಬಡಿಸ್ತೀವಿ. ಇವಳಿಗೆ ಮಾತಾಡೋಕೆ ಬರಲ್ಲ, ಇನ್ನು ಅಡುಗೆ ಮಾಡ್ತಾಳಾ? ಮೇಡಮ್, ಅಡುಗೆ
ಅಡುಗೆ ಮಾಡೋದಕ್ಕೆ ಮಾತು ಬರಬೇಕು ಅಂತ ಏನಿಲ್ಲ, ಕೈಗುಣ ಚೆನ್ನಾಗಿದ್ರೆ ಸಾಕು. ಹೌದಾ? ಹೌದು. ಅಷ್ಟು ಚೆನ್ನಾಗಿ ಮಾಡ್ತಾಳಾ? ಸೂಪರಾಗಿ ಮಾಡ್ತಾರೆ. ಬೇಕಿದ್ರೆ ಚಾಲೆಂಜ್ ಮಾಡ್ತೀನಿ, ನೀವು ಬಾಯಿ ಚಪ್ಪರಿಸ್ಲಿಲ್ಲ ಅಂದರೆ ನಾನು ಸೋತ ಹಾಗೆ. ಅಮ್ಮ ಸರಿ ಕಣೆ ಚಂದ್ರಿಕಾ, ಇವತ್ತು ಊಟ ಆರ್ಡರ್ ಮಾಡೋದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಇವಳ ಚಾಲೆಂಜ್ನ ನಾನು ಒಪ್ಕೊಂಡಿದ್ದೀನಿ. ಆದರೆ ಅದರಲ್ಲಿ ಒಂದು ಸಣ್ಣ ಬದಲಾವಣೆ. ಅಡುಗೆನ ನಿಮ್ಮಮ್ಮ ಮಾಡಲ್ಲ, ನೀನು ಮಾಡ್ತೀಯ. ರೂಲ್ ನಂಬರ್ 1, ಅಡುಗೆ ಮಾಡೋದಕ್ಕೆ ನೀನು ನಿಮ್ಮ ತಾಯಿ ಸಹಾಯ ತಗೊಳ್ಳೋ ಹಾಗಿಲ್ಲ. ರೂಲ್ ನಂಬರ್ 2, ಈ ಅಡುಗೆ ಮನೇಲಿ ಅಡುಗೆ ಮಾಡೋ ಹಾಗಿಲ್ಲ, ಹಾಗೆ ಇಲ್ಲಿ ಸಿಗೋ ಯಾವುದೇ ವಸ್ತುನೂ ಬಳಸೋ ಹಾಗಿಲ್ಲ. ರೂಲ್ ನಂಬರ್ 3, ನೀನು ಮಾಡೋ ಅಡುಗೆ ನನಗೇ ಇಷ್ಟ ಆಗಲಿಲ್ಲ ಅಂದರೆ ನೀನು ಮತ್ತು ನಿಮ್ಮಮ್ಮ ಈ ಮನೆ ಬಿಟ್ಟು ಖಾಲಿ ಮಾಡ್ತಾ ಇರಬೇಕು. ಚಾಲೆಂಜ್. ಚಾಲೆಂಜ್. ಗೌರಿ, ಎಂತ ಕೆಲಸ ಮಾಡ್ತೀಯ ನೀನು? ಇಲ್ಲಿರೋ ವಸ್ತುಗಳನ್ನ ಬಳಸದೆ ಹೇಗೆ ಅಡುಗೆ ಮಾಡ್ತೀಯಾ? ನಾನು ಇದೀನಲ್ವಾ, ನೋಡ್ತಾ ಇರಿ ಹೇಗೆ ಮಾಡ್ತೀನಿ ಅಂತ. ಮ್ಯಾಮ್ ಕೊಡಿ ಮ್ಯಾಮ್. ಇಟ್ಸ್ ಓಕೆ, ಅಲ್ ಕ್ಯಾರಿ. ನೋ ಮ್ಯಾಮ್, ನಿಮ್ಮ ಕೈ ಏಟಾಗಿದೆ, ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಬಾಸ್ ಹೇಳಿದ್ದಾರೆ, ಸೊ ಕೊಡಿ ಮ್ಯಾಮ್. ಓ ಓಕೆ, ಸರಿ ಬನ್ನಿ. ನೋ ಮ್ಯಾಮ್, ಇನ್ಮೇಲಿಂದ ನಿಮ್ಮ ಕ್ಯಾಬಿನ್ ಅದಲ್ಲ, ಬಾಸ್ ಚೇಂಬರ್ ಹತ್ರ. ಓಕೆ. ಏನೇ ನೀನು ಬಾಸ್ ಚೇಂಬರ್ ಹತ್ರನೇ ಡೆಸ್ಕ್ ಜಾಬ್ ಹಾಕ್ಸ್ಕೊಂಡ್ಬಿಟ್ಟೆ? ಅವತ್ತು ನಾನು ನಿಂಗೆ ಹೇಳಿದ್ನಲ್ಲ ನಿಕ್ಕಿ, ಇದು ಇನ್ವೆಸ್ಟ್ಮೆಂಟ್ ಅಂತ. ಅದು ಇವತ್ತಿಂದ ವರ್ಕ್ ಆಗ್ತಾ ಇದೆ. ನಿಜ ಸೂಪರ್ ಕಣೆ ನೀನು. ನೀನೇನಾದ್ರೂ ಪೊಲಿಟಿಷಿಯನ್ ಆಗ್ಬಿಟ್ಟಿದ್ರೆ ಪಕ್ಕ ಪ್ರೈಮ್ ಮಿನಿಸ್ಟರ್ ಆಗ್ತಿದೆ. ಆಲ್ವೇಸ್ ಡ್ರೀಮ್ ಬಿಗ್. ವಾವ್, ಸೂಪರ್ ಕಣೆ ನೀನು. ನಿಕ್ಕಿ, ಅಭಿಮನ್ಯು ಈ ಕಡೆ ನೋಡ್ತಿದ್ದಾರಾ ನೋಡು. ಹೂ ಕಣೆ, ಈ ಕಡೆನೇ ನೋಡ್ತಾ ಇದ್ದಾರೆ. ದಿ ಗೇಮ್ ಸ್ಟಾರ್ಟ್ಸ್ ನೌ. ನನ್ನ ಹತ್ರನೇ ಸವಾಲ್ ಆಗ್ತಾರ? ನಾನು ಯಾರು? ಅಣ್ಣವ್ರ ಫ್ಯಾನು. ಸಂಪತ್ತಿಗೆ ಸವಾಲ್ ಸಿನಿಮಾನ 100 ಸಲ ನೋಡಿದ್ದೀನಿ. ಇವತ್ತು ನಾನು ಮಾಡೋ ಅಡುಗೆನ ಬರೋ ಅತಿಥಿಗಳು ತಿಂತಾ ಇದ್ರೆ ಬೆರಳು ಚಪ್ಪರಿಸಿ ಅವ್ರ ಬೆರಳಲ್ಲಿರೋ ರೇಖೆಗಳೆಲ್ಲ ಅಳಿಸೋಗ್ಬಿಡ್ಬೇಕು. ಈಗ ನನ್ನ ಸಹಾಯಕ್ಕೆ ಯಾರಾದರೂ ಬೇಕಲ್ಲ. ಏ ಡ್ರೈವರ್. ಎಸ್. ಡ್ರೈವರ್ ಕರೆದ್ರೆ ಓನರ್ ತಿರುಗ್ತಿದಾರಲ್ಲ. ಅವಳು ಕರಿತಿರೋದು ನೀನಲ್ಲ, ನನ್ನನ್ನ. ಅವಳು ನನ್ನ ಡ್ರೈವರ್ ಅಂತ ಅನ್ಕೊಂಡಿದ್ದಾಳೆ. ಈಗ ಸದ್ಯಕ್ಕೆ ನೀನೇ ಬಾಸು, ನಾನೇ ಡ್ರೈವರು. ಬಸ್ ಕರಿತಿದ್ದಾರೆ, ಹೋಗ್ಬರ್ಬೋದಾ? ಹೋಗ್ತೀನಿ ಬಸ್. ಬೇಗ ಹೋಗ್ಬಾರಪ್ಪ. ಇವರಿಬ್ಬರ ಮಧ್ಯೆ ಏನು ನಡೀತಾ ಇದೆ? ನನ್ನನ್ನು ಪಾಸ್ ಅಂತಾರೆ, ಅವ್ರನ್ನ ಡ್ರೈವರ್ ಅಂತಾರೆ. ಅಯ್ಯೋ ರಮ, ಇಲ್ಲಿ ನೋಡ, ಈ ಹೂ ಇದೆಯಲ್ಲ, ಇದು 12 ವರ್ಷಕ್ಕೊಂದ್ಸಲ ಅರಳುತ್ತೆ. ಇಟ್ಸ್ ಸಚ್ ಅ ಸ್ಪೆಷಲ್ ಫ್ಲವರ್, ವೆರಿ ರೇರ್ ಆಲ್ಸೋ. ಟೈಮ್ ಇಲ್ಲ, ಬೇಗ ವಿಷಯಕ್ಕೆ ಬಾ. ಏನಿಲ್ಲ, ನಮ್ಮ ಆ್ಯನಿವರ್ಸರಿ ಹತ್ರ ಬರ್ತಾ ಇದೆಯಲ್ಲ, ಸೊ ಐ ಫೆಲ್ಟ್ ಐ ಶುಡ್ ಗಿವ್ ಯು ಅ ಸ್ಪೆಷಲ್ ಗಿಫ್ಟ್. ಅದಕ್ಕೆ ಇದು. ಹರ್ಷ, ಯು ಆರ್ ಜಸ್ಟ್ ಅಮೇಝಿಂಗ್. ಇಡೀ ಜೀವನಕ್ಕೆ ಸಾಕಾಗೋಷ್ಟು ನೋವು ಕೊಟ್ಟು ಈಗ ಆ ನೋವನ್ನು ಈ ಹೂವಿನ ಮೂಲಕ ಸರಿ ಮಾಡೋ ಪ್ರಯತ್ನನ. ಹರ್ಷ, ಇಡೀ ಪ್ರಪಂಚದ ಮುಂದೆ ನಾವಿಬ್ರು ಗಂಡ ಹೆಂಡತಿ ಥರ ನಾಟಕ ಮಾಡ್ತಾ ಇದ್ದೀವಿ. ಆದರೆ ಆ ನಾಟಕ ನಮ್ಮ ಮಧ್ಯೆನೇ ಯಾಕೆ? ಗಂಡ ಹೆಂಡತಿ ಅಲ್ಲ, ನಮ್ಮ ಮಧ್ಯೆ ಸ್ನೇಹ ಕೂಡ ಇಲ್ಲ. ರಮ, ಸ್ನೇಹ ಕೂಡ ಇಲ್ಲ ಅಂದರೆ
ಹಾಗಂತ ನಿನ್ನನ್ನು ಯಾರ್ಯಾರಿಗೂ ಬಿಟ್ಕೊಡೋಕ್ಕಾಗತ್ತಾ? ನಡೀತಾ ಇರೋದು ಆ್ಯನಿವರ್ಸರಿ ಪಾರ್ಟಿ ಅಲ್ಲ, ಇಟ್ಸ್ ಅ ಬಿಸ್ನೆಸ್ ಪಾರ್ಟಿ. ಇಷ್ಟು ವರ್ಷಗಳಿಂದ ನಾನು ಕಾಯ್ತಾ ಇರುವಂಥ ಒಂದು ಸ್ಪೆಷಲ್ ಗಿಫ್ಟ್ ನನ್ನ ಕೈ ಸೇರ್ತಾ ಇದೆ. ಹರ್ಷ, ಪ್ಲೀಸ್ ನನ್ನ ಮೂಡನ್ನು, ಪಾರ್ಟಿ ಮೂಡನ್ನು ಹಾಳು ಮಾಡಬೇಡ. ಹಾಂ, ನಿನ್ನ ಫ್ರೆಂಡ್ಸ್ ಲಿಸ್ಟ್ ಇದ್ದರೆ ಅದನ್ನು ನಾಗರಾಜಿಗೆ ಕೊಟ್ಬಿಡು. ಕಾಸ್ಟ್ಯೂಮ್ಸ್ ಎಲ್ಲ ಈವೆಂಟ್ ಮ್ಯಾನೇಜರು ನೋಡ್ಕೋತಾರೆ. ನೀನೇನು ಓನರ್ ಅನ್ಕೊಂಡ್ಬಿಟ್ಟಿದ್ಯಾ? ಯಾಕೆ? ಮತ್ತಿನ್ನೇನು ದೊಡ್ಡ ಮನೆ ಒಂಥರ ಈ ಮನೆ ಓನರ್ ಮಗನ ಹೆಗ್ಲ ಮೇಲೆ ಕೈ ಹಾಕೊಂಡು ನಿಂತಿದ್ಯಾ? ನಿಂಗೆ ನಿಜವಾಗ್ಲೂ ಸ್ಕ್ರೂ ಲೂಸೆ, ಸ್ಕ್ರೂ ಡ್ರೈವರ್. ಹಾ, ಅದು ಬಾಸ್ ಶರ್ಟ್ ಮೇಲೆ ಏನೊಂದು ಹುಳ ಕೂತಿತ್ತಾ, ಅದನ್ನ ಓಡಿಸ್ತಾ ಇದ್ದೆ. ನಿಜವಾಗ್ಲೂ? ಹೌದು. ಏನ್ ಕರ್ದಿದ್ದು? ಮರ ಹತ್ತಿ ಕಟ್ಕೆ ಕಟ್ ಮಾಡ್ಕೊಡ್ ಬಾ. ನಾನ್ ಮರ ಹತ್ತದ? ನನಗ್ ಮರ ಎಲ್ಲ ಹತ್ತಕ್ ಬರಲ್ಲ. ಏನು ಮರ ಹತ್ತಕ್ ಬರಲ್ವಾ? ಮತ್ ನಿನ್ನ ಹೆಂಗ್ ಡ್ರೈವರ್ ಕೆಲ್ಸಕ್ಕೆ ಸೇರ್ಸ್ಕೊಂಡ್ರು? ನಾನೇನ್ ಕಾರ್ ತಗೊಂಡೋಗಿ ಮರದ ಮೇಲೆ ಪಾರ್ಕ್ ಮಾಡ್ತಿದ್ದೆ. ಏನೇನೋ ಮಾತಾಡ್ತೀರಾ? ಹೌದು, ಇವಾಗ ನಿಮ್ ಕಟ್ಗೆನಿಗ್ ಬೇಕು? ನಿನಗ್ 4 ಹೊಡಿಯೋಕೆ, ಅಡ್ಗೆ ಮಾಡೋಕೆ ಡ್ರೈವರ್. ಬನ್ನಿ, ಟೈಮ್ ಆಯ್ತು. ಅಲ್ಲ, ನಾನೇನಾರೋ ಮರ ಹತ್ತಿ ನನ್ನ ವೆಯ್ಟ್ಗೆ ಮರ ಮುರಿದಿರ್ದೋದ್ರೆ? ನಿಮ್ಮನ್ ಕಟ್ಕೊಂಡು ಅಡ್ಗೆ ಮಾಡ್ದಾಗೆ. ಬಗ್ಗಿ ಯಾಕೆ? ಬಗ್ರಿ ಹೇಳ್ತೀನಿ.